ನಮ್ಮಲ್ಲಿ ಸಕ್ಕರೆ ಕಾಯಿಲೆ ಇದ್ದಾಗ ರೈಸ್ ತಿನ್ನಬಾರದು ಅಂತ ಅನೇಕರು ಅಂದ್ಕೊಳ್ತಾರೆ. ರೈಸ್ ಬಿಟ್ಟು ಗೋಧಿ ಹಿಟ್ಟಿನ ಚಪಾತಿ ಅಥವಾ ಜೋಳದ ರೊಟ್ಟಿ ಮಾತ್ರ ತಿನ್ನುತ್ತಾರೆ. ತರಕಾರಿ ಸೊಪ್ಪು ಜೊತೆಗೆ ಇದನ್ನು ತಿಂದು ರೂಢಿ ಮಾಡಿಕೊಳ್ಳುತ್ತಾರೆ. ಆದರೆ ನಾವು ತಿನ್ನುವ ರೋಟಿ ಕೂಡ ನಮ್ಮ ಮಧುಮೇಹವನ್ನು ಹೆಚ್ಚು ಮಾಡುತ್ತದೆಯೇ ಅಂತ ಕೆಲವರಿಗೆ ಭಯ ಆತಂಕ ಇರುತ್ತದೆ. ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗದಂತೆ ನೋಡಿಕೊಳ್ಳುವುದಕ್ಕೆ ಮುಖ್ಯ ಕಾರಣ ಮಧುಮೇಹ ಇದ್ದಾಗ ವೈದ್ಯರು ರೋಟಿ ರೈಸ್ ಕಡಿಮೆ ಮಾಡಿ ಎಂದು ಹೇಳುವುದಕ್ಕೆ ಕಾರಣ ಅವುಗಳಲ್ಲಿರುವ ಹೆಚ್ಚಿನ ಕ್ಯಾಲೋರಿ ಮತ್ತು ಗ್ಲೈಸೆಮಿಕ್ ಇಂಡೆಕ್ಸ್. ಇವು ರಕ್ತದಲ್ಲಿ ಸಕ್ಕರೆಯ ಅಂಶವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತವೆ. ನೀವು ರೈಸ್ ಬಿಟ್ಟು ರೋಟಿ ಮಾತ್ರ ತಿನ್ನುವವರಾಗಿದ್ದರೆ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗದಂತೆ ನಿಯಂತ್ರಣದಲ್ಲಿ ಇಡಲು ರೋಟಿ ಮಾಡುವಾಗ ಕೆಲವು ಸಲಹೆಗಳು ಇಲ್ಲಿವೆ. ಸಂಸ್ಕರಿಸಿದ ಮೈದಾ ಹಿಟ್ಟಿನ ಬದಲು ಗೋಧಿ ಹಿಟ್ಟು ಬಳಸಿ. ಗೋಧಿ ಹಿಟ್ಟಿನಲ್ಲಿ ಹೊಟ್ಟು ಸೂಕ್ಷ್ಮಾಣುಗಳು ಇರುತ್ತವೆ. ಇದು ನಿಧಾನವಾಗಿ ಜೀರ್ಣವಾಗುತ್ತದೆ ಮತ್ತು ರಕ್ತದಲ್ಲಿ ಸಕ್ಕರೆಯ ಅಂಶ ಕೂಡ ನಿಧಾನವಾಗಿ ಹೆಚ್ಚುತ್ತದೆ. ಇದರಿಂದ ರಕ್ತದಲ್ಲಿ ಗ್ಲೂಕೋಸ್ ಮಟ್ಟದಲ್ಲಿ ಹಠಾತ್ ಏರಿಕೆ ಇರುವುದಿಲ್ಲ. ಗೋಧಿಯಲ್ಲಿ ನಾರಿನ ಅಂಶ ಹೆಚ್ಚಿರುವುದರಿಂದ ಜೀರ್ಣಕ್ರಿಯೆ ಮತ್ತು ರಕ್ತದಲ್ಲಿ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯವಾಗುತ್ತದೆ. ಕಡಿಮೆ ಕಾರ್ಬೋಹೈಡ್ರೇಟ್ ಇರುವ ಹಿಟ್ಟುಗಳನ್ನು ಬಳಸಿ. ರೊಟ್ಟಿಯಲ್ಲಿ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನು ಕಡಿಮೆ ಮಾಡಲು ಬಾದಾಮಿ ಹಿಟ್ಟು, ತೆಂಗಿನ ಹಿಟ್ಟು ಅಥವಾ ಕಡಲೆ ಹಿಟ್ಟನ್ನು ಬಳಸಬಹುದು. ಈ ಹಿಟ್ಟುಗಳಲ್ಲಿ ಕಾರ್ಬೋಹೈಡ್ರೇಟ್ ಕಡಿಮೆ, ನಾರಿನ ಅಂಶ ಮತ್ತು ಪ್ರೋಟೀನ್ ಹೆಚ್ಚು. ಇವೆಲ್ಲವೂ ರಕ್ತದಲ್ಲಿ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಇವುಗಳಲ್ಲಿ ಗೋಧಿ ಹಿಟ್ಟಿನೊಂದಿಗೆ ಬೆರೆಸಿ ಮೃದುವಾದ ರುಚಿಕರವಾದ ರೋಟಿ ಮಾಡಬಹುದು. ಅಗಸೆ ಬೀಜಗಳು ಮತ್ತು ಸಿಯಾ ಸೀಡ್ಗಳನ್ನು ಸೇರಿಸಿ. ರೋಟಿಯಲ್ಲಿ ಹಿಟ್ಟಿನಲ್ಲಿ ಅಗಸೆ ಬೀಜಗಳು ಅಥವಾ ಸಿಯಾ ಸೀಡ್ಗಳನ್ನು ಸೇರಿಸುವುದರಿಂದ ರೋಟಿಯ ಪೌಷ್ಟಿಕಾಂಶ ಹೆಚ್ಚುತ್ತದೆ. ಈ ಬೀಜಗಳಲ್ಲಿ ಒಮೆಗಾ 3 ಕೊಬ್ಬಿನಾಮ್ಲಗಳು, ನಾರಿನಂಶ ಮತ್ತು ಪ್ರೋಟೀನ್ ಹೆಚ್ಚಾಗಿರುತ್ತವೆ. ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಬೀಜಗಳನ್ನು ಪುಡಿ ಮಾಡಿ ಹಿಟ್ಟಿನಲ್ಲಿ ಬೆರೆಸಬಹುದು ಅಥವಾ ರೋಟಿ ಮಾಡುವಾಗ ಮೇಲೆ ಸಿಂಪಡಿಸಬಹುದು. ಈ ಬೀಜಗಳಲ್ಲಿ ಹೃದಯಕ್ಕೆ ಒಳ್ಳೆಯ ಕೊಬ್ಬಿನ ಅಂಶ ಕೂಡ ಇದೆ. ರೋಟಿಯನ್ನು ಕಡಿಮೆ ಪ್ರಮಾಣದಲ್ಲಿ ಸೇವಿಸಿ. ಮಧುಮೇಹ ಇದ್ದಾಗ ರೋಟಿ ತಿನ್ನುವುದನ್ನು ಕಡಿಮೆ ಮಾಡುವುದು ಒಳ್ಳೆಯದು. ಒಮ್ಮೆಗೆ 3 ರಿಂದ 4 ರೋಟಿ ತಿನ್ನುವ ಬದಲು 1 ರಿಂದ 2 ರೋಟಿ ತಿನ್ನಿ. ರೋಟಿ ಗಾತ್ರ ಮಾತ್ರ ಚಿಕ್ಕದಾಗಿರಲಿ. ಊಟದಲ್ಲಿ ನಾರಿನಾಂಶ ಹೆಚ್ಚಿರುವ ತರಕಾರಿ, ಪ್ರೋಟೀನ್ಗಳು ಇರುವ ಆಹಾರ ಸೇರಿಸಿ. ಇದರಿಂದ ರಕ್ತದಲ್ಲಿ ಸಕ್ಕರೆಯ ಅಂಶ ಹೆಚ್ಚಾಗುವುದನ್ನು ತಡೆಯಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.